ಇದು ಡಿಸ್ಕ್ ಹಾಕ್ರಿ, SI ಡಿಸ್ಕ್ ನಮ್ದೇನು ಇದು ಇಲ್ಲ. ಇವ್ರಿಗೆ ನಾವು ಹಿಡ್ತೀವಿ. ನಿಮ್ಗ ಮಾತಾಡಿದ್ರ ಇವ್ರ ಸಿದ್ಧಶ್ರೀ MD ಬಸನಗೌಡ ಏನಂತ ನಾವು ನಿಮ್ಗೆ ಅಂಜಿಸ್ಲಿಕ್ಕತ್ತೀವಿ ಅಂತ. ಮತ್ತಿದು ಇವು ಫೋಕಸ್ ಮಾಡಿ ಹಸಾಸಿ ಅರಸ್ ಬರೋದು, ಆ ಬ್ಯಾಂಕ್ದು ಇವ್ರ ಪಗಾರ ತಗೋತಾರೆ. ಆ ಬ್ಯಾಂಕ್ ಡೂಬ್ ಆಗ್ಲಾಕತ್ತೈತಿ, ಮಂದಿದ್ ರೊಕ್ಕ ಕೊಡ್ಲಿಕ್ಕತ್ತಿಲ್ಲ. ನಾ ಇವ್ರ ಮ್ಯಾಗ ನೀ ಕೇಸ್ ಮಾಡಿದ್ರೆ ನೀ ಉಳಿತೇವ. ಇವನ್ ಮ್ಯಾಗ ಒಂದು ನಂಬರ್ ತಗೋ, ಇವ್ನ ಐಡೆಂಟಿ ತಗೋ, ನೀ ಕೇಸ್ ಮಾಡ್ತಾರೆ. ನೀನೇ ಕೊಟ್ಟೆ ಅಂತ ಹೇಳ್ತಾರೆ. ಮತ್ತೆ ನೀ ಏನು ಇಲ್ರಿ, ಚೆಕ್ ಇಲ್ರಿ, ಕೇಸ್ ಮಾಡ್ಬೇಕ್ರಿ. ಸರ, ಈಗ ನಾವು ಶೀಲಾ ಮೇಡಮ್ ಅವರಿಗೆ 160 ಬೂತ್ ಒಳಗ ನಾವು ಹುಟ್ಟಿಸಿದ್ದು ಪದಿಲ್ ತಾಂಡ ಒಳಗ ಅವರಿಗೆಲ್ಲ ಪರಿಚಯ ಇದ್ದವ್ರು ಕೊಟ್ಟಿದ್ದು ಸರಿ ಅದ. ಮತ್ತೇನೈತೆ ಅಂದ್ರ ಅವರು ಏನ್ ಮಾಡ್ಯಾರಪ್ಪ ಅಂದ್ರ ನಾವು ಒಂದು ನಮ್ಮಲ್ಲಿ ಶಾಲೆ ಭಾಳ ಜನ ಕಲ್ತಿಲ್ಲ, ಯಾರು ಕಲ್ದಾರ್ದಕ್ಕ ಪ್ರಾಬ್ಲಮ್ ಇದೆ. ನೀವೇ ತುಂಗಿ ನಿಮ್ಮ ಇಲ್ಲಾಂದ್ರೆ ಒಂದು ಯಾರಿಗಾರ ತಗೊಂಡು ನೀವು ನಮ್ಮ ಹೋಟೆಲ್ಸ್ ಕಾಪಾಡ್ರಿ ಅಂತ ಹೇಳಿ ನಾವು ಇದು ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕರೆ ಮಾಡ್ಕೊಂಡಿದ್ದ ಮೇಲೆ ಅವರು ಮಾಡಿದಾರೆ. ಒಬ್ಬರೇ ತಗೊಂಡ್ತೀನಿ ಫಾರ್ಮ್ ತುಂಬ್ಕೊರತ್ ನಾವ್ ಹೇಳಿದ್ವಿ. ಸಾಹೇಬ್ರೆ, ಅವ್ರಿಗೆ ಬೇಡಿದ್ರು ಇವ್ರಿಗೆ ಬೇಡಬೇಕು. ಇವ್ರ ಬಲ್ಲಿ ಸುಪ್ರಾಜ್ ಆಧಾರ್ ಕೊಡ್ತಾರ. ಅವ ಸಿದ್ಧ ಸಿರಿಯವ ದಿವಸ ನಾವು ಒಯ್ಕೊಲಿಕತ್ತೀನಿ, ಡೂಪ್ಲಿಕೇಟ್ ಮಾಡ್ಲಾಕತ್ತಾರ. ಅವ್ರು ಹೋಗ್ಲಾಕತ್ತಾರ ಅಂತ. ನಮ್ಮಲ್ಲಿ ಅಂತೂ ಡೂಪ್ಲಿಕೇಟ್ ಇಲ್ಲಿ 300 ಅದಾವ. ಅವ್ರಿಗೆ ಸುಪ್ರಾಜ್ ನಾವು ನಿಮ್ ಗೂಡ ಪುರುದ್ ಗೂಡ ಕೊಟ್ಟಿವಿ. ಮತ್ತ ಅವರು ಬ್ಯಾರೆಯವ್ರು ಬಂದು ಬ್ಯಾರೆಯವ್ರ ಫಾರಂ ಬ್ಯಾರೆಯವ್ರು OTP ಹೆಂಗ್ ತುಂಬ್ತಾರ? ಸರಿ, ನಾನು BLO ಕರೆಸಿ ನನಗೆ ಚೆಕ್ ಮಾಡಿಸಿ ಚೆಕ್ ಇಲ್ರಿ, ನಾವು ಪ್ರೂಫ್ ಗುಡ ಕೊಟ್ಟಿವಿ. ಅವ್ರಿಗೆ ನಿಮ್ ಮುಂದ್ ಕರೀರಿ, ಕೇಳ್ರಿ ನಿಮ್ BLOಗ. ಮತ್ತ ಅವ್ರಿಗೆ ಅವರು BLA ಇಲ್ಲ, ಏನೂ ಇಲ್ಲ. ಅವ್ರದ್ದು ಐಡೆಂಟಿ ಇದ್ರೆ ಹೀಗೆ ಬಿಡ್ತೀನಿ ಕೊಡ್ರಿ ಅಂತ ಹೇಳ್ರಿ. BLA ಇದೇನ್ರಿ? ಹೌದಲ್ಲ, ನಿಮ್ಗೆ ಯಾರು ಕಳ್ಸಾರ? ಸೋಷಿಯಲ್ ಹೆಂಗ್ ಮಾಡ್ತೀರಿ ನೀವು? ಇವ್ರು ಸೋಷಿಯಲ್ ಮಾಡ್ತೀವಿ ಅಂತಾರೆ, BLO ಹೆಂಗ್ ಸಪೋರ್ಟ್ ಕೊಡ್ತಾರೆ? BLO ಸಪೋರ್ಟ್ ಕೊಡೋದು ತಪ್ಪಲ್ಲ ಸರ್. ದಯವಿಟ್ಟು ನಮ್ದಾಗ್ಲಿ ಯಾರ್ದು ಆಗ್ಲಿ ತೆಗೀರಿ, ಕೇಸ್ ಹಾಕ್ರಿ. ನಮ್ದೇನ್ ತಕರಾರಿಲ್ಲ. ಯಾರು ತಪ್ಪು ಮಾಡ್ತಾ ಇದಾರೆ ಕೇಸ್ ಹಾಕ್ರಿ. ಈಗ ನಿಮ್ಗೆ ಗೊತ್ತದೋ ಈಗ ಯಾರು ದಾದಾಗಿರಿ ಮಾರಾಕತ್ತಾರ ಅಂತ. ದಯವಿಟ್ಟು ಇದು ಮಾಡ್ರಿ. ಮತ್ತೊಂದು ನಿಮ್ ರಿಕ್ವೆಸ್ಟ್, ನಿಮ್ BLOಗಳು ಮ್ಯಾಪಿಂಗ್ ಸರಿ ತಪ್ಪ ಆಗ್ಯಾರ, ಅದು ಸರಿ ಪಡ್ಸಕ್ ಕೊಡಂಗಿಲ್ಲ ಅಂತ ಹೇಳ್ತಾ ಇದೀವಿ. ದಯವಿಟ್ಟು ಸ್ವಲ್ಪ ಅವ್ರಿಗೂ ಸ್ವಲ್ಪ ಮಾಧ್ಯಮ ಮೂಲಕ ಸ್ವಲ್ಪ ಹೇಳ್ರಿ, ಅದು ಸರಿ ಮಾಡಬಹುದು ಅಂತ. ಸ್ವಲ್ಪ ಸೈಡ್ ಆಗಿ ಸರಿ ಮಾಡಕ್ಕೆ ಆಪ್ಷನ್ ಇಲ್ಲಿ ಬ್ಯಾರೆಯವ್ರ ಕೈಯಾಗ ಏನ್ ಪ್ರಾಬ್ಲಮ್ ಅದ ಒಂದು ಸ್ವಲ್ಪ ಕೇಳ್ರಿ. ಎಷ್ಟು ದಿವಸ ಆಯ್ತು ಫಾರ್ಮ್ ತಗೊಂಡು? ಯಾರು ಈಗ ಎದ್ರ ಸಂಬಂಧ ತಗೊಂಡು ತಿರುಗಾಡ್ಲಿಕ್ಕೆ? ಯಾರು ತುಂಬ ಕೊಡ್ಬೇಕಿದು? ನಿಮಗೆ ನೀವು ತುಂಬ ಕೊಡ್ಬೇಕಿದು ಫಾರ್ಮ್ ಯಾರು ತುಂಬ ಕೊಡ್ಬೇಕು? ನೀವು ತುಂಬ ಕೊಡ್ಬೇಕು ಸರ್. ಕೇಳ್ರಿ ಒಂದ್ ಮಿನಿಟ್. ಈ ಫಾರಂ ಇವ್ರಿಗೆ ನಮ್ಮ ತಂಡದೊಂದು ಸಮಸ್ಯೆ ಸರ್. ಒಂದ್ ಮಿನಿಟ್ ನಾನು ಹೇಳ್ತೀನಿ. ಇವ್ರು ಹೋಟೆಲ್ಸ್ 3 ಜನ. ಈ 3 ಜನಕ್ಕೆ ತುಂಬ ಕೊಡ್ಲಾರ. ಈಗ ನಾವು ತುಂಬ ಕೊಡ್ಲಿಕ್ಕೆ ನಮಗೂ ಆಗಲ್ಲ. ಈಗ ನಾವೇನೋ ತುಂಬಿದ ಆ ಮೇಡಮ್ರಿಗೆ ಮುಂದೆ ತುಂಬಿಕೊಂಡು ತುಂಬಸ್ಮ ಅಂತ ಹೇಳಿ 5 ದಿವಸ ಆಯ್ತು ರೀ. ಬೈಕ್ ತಿರುಗಾಡ್ಲತ್ತಾಳ 5 ದಿವಸದಿಂದ. ಈ ಫಾರಂ ಹಿಂಗೆ ಉಳ್ದ ಸರ್. ಡೇಟ್ ಮುಗಿತಂದ್ರೆ ಅವ್ರ ಮನೆ ಒಲೆಯಾಗ ಹಾಕಿ ತಗೊಂಡು ಏನ್ ಮಾಡಿ ಸರ್. ನೋಡ್ರಿ, ನಾವು ಆ ದಿವ್ಸ ನಿಮ್ಗೆ ಏನ್ ಕೇಳಿದ್ವಿ, ನಮಗ್ ಬರೆಯವ್ರು ನಿಮ್ಮ ಆಫೀಸ್ಗಳಿಗೆ ಮಹಾರಾಷ್ಟ್ರ 5 ದಿವಸ ಆಯ್ತು. ಈಗ 5 ದಿವಸ ಕೆಲಸ ಬಿಟ್ರೆ ಕೂಲಿ ಕೆಲಸ ಮಾಡೋರು ಮಾಡೋರು 5 ದಿವಸ ಕೂಲಿ ಕೆಲಸ ಮಾಡ್ಬೇಕಂದ್ರೆ ಅವರಿಗೆ ಕೂಲಿ ಹೋಯ್ತಂದ್ರೆ ಅವರಿಗೆ ಜೀವನ ನಡೆಯಂಗಿಲ್ಲ. ಈಗ ಎಲ್ಲಾರು ನಾವು ಡಿಸೈಡ್ ತಗೊಂಡೆ ಎಲ್ಲರೂ ಸರ್, ನಿಮ್ ಗೌರ್ಮೆಂಟ್ ಕಡೆಯಿಂದ ನಮಗ್ ಬರೋವ್ರಿಗೆ ನಮ್ ತಾಂಡಕ್ಕಷ್ಟೇ ಸಿಮೆಂಟ್ ಅಂತ ಹೇಳಿ ಯಾರು ಅಕ್ಷರತೆ ಅವ್ರು ನಮ್ಮಲ್ಲಿ ಯಾರು ಇಲ್ಲ. 5 ಬೂತ್ ಕೊಟ್ಟಾರ. ಒಂದೊಂದು ಬೂತ್ ಬೇರೆ ಬೇರೆ ಕಡೆ ವೋಟಿಂಗ್. ನಮ್ಮ ಒಂದೇ ಬೂತ್ ನಾಗಿಲ್ಲ ನಮ್ಮ ವೋಟಿಂಗ್. 5 ಬೂತ್ 5 ಬೂತ್ ಒಂದ್ ಕಡೆ 100, ಒಂದ್ ಕಡೆ 200, ಒಂದ್ ಕಡೆ 400 ಹಿಂಗದಾವ್ ಸರ್. ನಮ್ಮ ಸಮಸ್ಯೆಗಳು ನೋಡ್ರಿ, ನಾನು ಹೇಳ್ತೀನಿ. ಈಗ 160 ಒಳಗೆ 160 ಐತ್ರಿ. ನನ್ನ 62 ಹೋಗ್ಯದ. ನನ್ನ ಮಿಸ್ಸಸ್ ಯಾವ ಬೂತ್ನಾಗ ಐತೆ ನನಗೆ ಇನ್ನ ಸಿಗಕ್ ತಯಾರಿಲ್ಲ.
5 ಬೂತ್ ಅಲ್ಲಿ ನಾವೇ ಕೊಡ್ತೀವಿ. ಅಂತವೆಲ್ಲ ಸಮಸ್ಯೆ ಅದಾವು. ಹಂಗಾಗಿ ನಾವು ಬೂತ್ ಒಳಗ ಯಾವ ಟೈಮ್ ಏನ್ ಇಲೆಕ್ಷನ್ ಆಗ್ತದೆ ಬೂತ್ ನಾಗ ನಾವ್ ಇರ್ತೇವೆ. 4 ಬೂತ್ ಇದ್ದಲ್ರಿ. 4 ಬೂತ್ ನಾಗ ನನ್ ಮಗದ್ ಒಂದ್ ಕಡೆ, ನನ್ನ ಹೆಂಡತಿ ಒಂದ್ ಕಡೆ, ತಮ್ಮಂದ್ ಒಂದ್ ಕಡೆ, ನನ್ ಮಗಂದ್ ಒಂದ್ ಕಡೆ ಹಿಂಗೆಲ್ಲ ಸಮಸ್ಯೆ ಅದಾವು. ಸಮಸ್ಯೆ ವೋಟಿಂಗ್ ಆಗಂಗಿಲ್ಲ. ನಾವು ಇದು ಮಾಡ್ಕೊಟ್ಟಿದ್ವಿ. ಮತ್ತೆ ಒಂದೊಂದ್ಸಲ ಕಾಳಿದಾಸ್ನಾಗ ಬೀಳ್ತಾವ, ಒಂದೊಂದ್ಸಲ ಕಾಲೇಬಾಗ್ ಬೀಳ್ತಾವ ವೋಟಿಂಗ್. ಬರ್ಲಿಕ್ಕೆ ಅಂದ್ರೆ ನಾವು ಫೆಸಿಲಿಟೀಸ್ ಸೆಂಟರ್ ಸರ್ ಈಗ 5 ದಿವಸ ಮಾಡಿದ್ವಿ. ನಾವು ಅಲ್ಲಿ ಬರಕ್ ಹೇಳ್ರಿ ಐತ್ರಿ, ನಿಮ್ಗೆ ಹೆಲ್ಪ್ ಮಾಡಕ್ ನಾವು ಕಾರ್ಪೊರೇಷನ್ ಸಿದ್ರಿದೀವಿ, ನಾವು ಹೆಲ್ಪ್ ಮಾಡ್ತೀವಿ. ಓಕೆ ಸರ್, ಹೆಲ್ಪ್ ಮಾಡಿ ಇಟ್ ಮಾಡಿದ್ರೆ ಸಾಕು. ಆಯ್ತು, ಥ್ಯಾಂಕ್ ಯು. ತಮಗೆಲ್ಲ ಗೊತ್ತಿರುವ ಹಾಗೆ ಅದಕ್ಕೆ ಹೇಳ್ತೀನಿ ನಾನು, ರಿಪೇರ್ ಮಾಡೋದು. ಜೂನ್ 29ರಿಂದ ಜೂನ್ 30ರಿಂದ ಜುಲೈ 29ರವರೆಗೆ ಈಗಾಗಲೇ ನಮ್ಮ SR ಕಾರ್ಯ ಪ್ರಾರಂಭ ಆಗಿದೆ. ಆ ಪ್ರಕಾರ ನಮ್ಮ BLOಗಳು ಮನೆ ಮನೆಗೆ ಹೋಗಿ ಫಾರ್ಮ್ ಹಂಚಲಿಕ್ಕೆ ಪ್ರಾರಂಭ ಮಾಡಿದರೆ ಈಗಾಗಲೇ ವಿಷಯವನ್ನು ಸಹಿತ ನಮ್ಮ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ತಿಳಿಸಲಾಗಿದೆ. ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ಸಹಿತ ಈಗಾಗಲೇ ನಮ್ಮ BLOಗಳ ಮನೆಗಳು ಫಾರ್ಮ್ ಹಂಚಿದ್ದಾರೆ. ಈ 160 ಬೂತಲ್ಲಿ ಈ ಥರ ಒಂದು ಕಡೆ ಬಂದು ಯಾರೋ ಪ್ರೈವೇಟ್ ಪರ್ಸನ್ ಬಂದಿದ್ದು ಫಾರ್ಮ್ ತಗೊಂಡು ಕಂಪ್ಲೇಂಟ್ ಬಂದು ನಾವು ಸ್ಥಳಕ್ಕೆ ಆಗಮಿಸಿದ್ವಿ, ಚೆಕ್ ಮಾಡ್ತಾ ಇದ್ವಿ. ಜೊತೆಗೆ BLO ಅವರಿಗೆ ನಾನು ಫಾರ್ಮನ್ನು ಅವರು ಫಿಲಪ್ ಮಾಡಿದ ಫಾರ್ಮ್ಗಳಿದ್ದಾವೆ, ಸುಮಾರು 7 ಫಾರ್ಮ್ ಒಬ್ಬರ ಹತ್ರ ಇದ್ದಾವೆ. ಅವು 7 ಮಾಡಿದ ಫಾರ್ಮನ್ನು ಫಿಲಪ್ ಮಾಡಿದ್ರು ಪಾರ್ಟಿ ವೋಟರ್ಸ್ ಅವ್ರ ಕೈಲಿ ಕೊಟ್ಟಿದ್ದಾರೋ ಅಥವಾ BLO ಕೊಟ್ಟಿದ್ದಾರೆ ನಾನು ಚೆಕ್ ಮಾಡ್ತೀನಿ. BLO ಕರೆಸಿ ಅದೇನು ಇನ್ಸಿಡೆಂಟ್ ಆಯಿತು ಚೆಕ್ ಮಾಡಿಸಿ ಏನು ತಪ್ಪು ಮಾಡಿದ್ರೆ ಖಂಡಿತ ಆಕ್ಷನ್ ಮಾಡ್ತೀವಿ. ಈಗ ಪ್ರತಿಯೊಂದು ಕಡೆ ಕೇಳಿಗೆ ಬರ್ತಾ ಇದೆ, ಬರೀ ನಾವು ಕೇಳಾಕತ್ತಿದ್ವಿ ಈ ಥರ ಸಿದ್ಧಸಿರಿ ಅವರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ಅವರು ಕ್ಷಮನೇ ರೆಡ್ ಹ್ಯಾಂಡ್ ಹಿಡಿದು ಕೊಟ್ಟಾರ. ತಮ್ಮನ್ನ ಹೇಳ್ತಂದ್ರೆ ನಾನು ಯಾವ ಸಂಸ್ಥೆ ಆ ಥರ ಅಲ್ಲ, ಬಟ್ ಏನೋ ಒಂದು ಹೇಳ್ಬೇಕಂದ್ರೆ ಪೊಲಿಟಿಕಲ್ ಪಾರ್ಟಿಗೆ ಪ್ರತಿಯೊಂದು ಬೂತ್ಗೆ BLOಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಕಾನೂನು ಅವಕಾಶ ಇದೆ. ಆ ಪ್ರಕಾರ ಈಗಾಗಲೇ ಎಲ್ಲ ಪಾರ್ಟಿಗಳು ಸಹಿತ ಸಾಕಷ್ಟು ಕಡೆ ಎಲ್ಲ BLOಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಒಂದು BLOಗಳಿಗೆ ನಾವು ಸಹಿತ ದಿನ ಮೇಲೆ ನಾವು ವಾರದಲ್ಲಿ ಒಂದು ಸತಿ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಕರೆದು BLOಗಳಿಗೆ ಸಹಿತ ಇನ್ವಾಲ್ವ್ಮೆಂಟ್ ಆಗಿ ಸುಮಾರು ಜನ ನಗರದಲ್ಲಿ ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಸಾಕಷ್ಟು ಶಿಫ್ಟ್ ಆಗಿರೋದ್ರಿಂದ ಇಲ್ಲಿವರೆಗೆ ನಮಗೆ 2,13,000 ಜನ ಮಾತ್ರ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅನುಕೂಲ ಆಗಿದೆ. ಇನ್ನೂ ಸಾಕಷ್ಟು ಮನೆಗಳು ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿ BLOಗಳು ಸಹಿತ ಇದಕ್ಕೆಲ್ಲ ಸಹಕಾರ ನೀಡಬೇಕು. ಪ್ಲಸ್ ಏನಾರು ಅಕಸ್ಮಾತ್ ಶಿಫ್ಟ್ ಆಗಿ ಮನೆಗೆ ಬೇರೆ ಕಡೆ ಹೋಗಿದ್ರು ಸಹಿತ ನಾವು ಪಾಲಿಕೆ ವಾಹನಗಳ ಮುಖಾಂತರ ಸಹಿತ ಜನಕ್ಕೆ ಅವೇರ್ನೆಸ್ ಮೂಡಿಸ್ತಾ ಇದ್ವಿ. ಒಂದು ಅಕಸ್ಮಾತ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಅಕಸ್ಮಾತ್ ಈ ಬೂದಿಂದ ಬೇರೆ ಏರಿಯಾಕ್ಕೂ ನಾವು ಶಿಫ್ಟ್ ಆಗಿರೋದಂದ್ರೆ ನಾವಲ್ಲಿ ಫೆಸಿಲಿಟೇಷನ್ ಸೆಂಟರ್ ಓಪನ್ ಮಾಡಿದ್ವಿ. ಅಲ್ಲಿಯೂ ಸಹಿತ ಬಂದು ಅವರು ಫಾರ್ಮ್ ತೆಗೆದುಕೊಳ್ಳಿಕ್ಕೆ ಹೇಳಿದ್ವಿ. ಜೊತೆಗೆ ನಾವು ಸಹಾಯವಾಣಿ ಸಂಖ್ಯೆಯನ್ನು ಸಹಿತ ಪಾಲಿಕೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಪತ್ರಿಕಾ ಪ್ರಕರಣ ಕೊಡಿದ್ವಿ. ಯಾರಾದರೂ ಅಕಸ್ಮಾತ್ ಎನಿಮಿಷನ್ ಫಾರ್ಮ್ ಬಂದು ಮನೆಗೆ ಮುಟ್ಟಿಲ್ಲ ಅಂತಂದ್ರೆ ಅವ್ರು ಬಂದು ನಮಗೆ ಫೋನ್ ಮಾಡಿದಂದ್ರೆ ಅಲ್ಲೇ ಖುದ್ದಾಗಿ ನಾವು ಎನಿಮಿಷನ್ ಫಾರ್ಮ್ ಕೊಡಲಿಕ್ಕೆ ಅವ್ರನ್ನ ವ್ಯವಸ್ಥೆ ಮಾಡ್ತಾ ಇದ್ವಿ. ಈಗೇನು ಈ ಘಟನೆ ಆಗಿದೆ, ಈ ಘಟನೆ ಸಂಬಂಧಪಟ್ಟಂಗೆ BLO ಕೊಟ್ಟಿದ್ದಾರೆ ಅಥವಾ ಇವು ಪಾರ್ಟಿನ ವೋಟರ್ಸ್ ಕೊಟ್ಟಿದ್ದಾರೆ, ನಾವು ಕ್ರಾಸ್ ಚೆಕ್ ಮಾಡಿ ಏನದು ಕಾನೂನು ಕ್ರಮ ಕೈಗೊಳ್ಳಬೇಕು ನಾವು. ಸರ್ ಇದು ಲಾಗಿನ್ ಗೌರ್ಮೆಂಟ್ ಇರತ್ತಲ್ಲ ಸರ್, ಅವ್ರ ಕಡೆ ಹೆಂಗೆ ಬರ್ತದೆ BLOದು ಲಾಗಿನ್? ಅದು ನನಗೆ ಚೆಕ್ ಮಾಡ್ತೀನಿ. ಆ ಥರ ಲಾಗಿನ್ ಕೊಟ್ಟರೆ ಇದು ಪನಿಷ್ಮೆಂಟ್ BLOನೂ ಇಲ್ಲ BLAನೂ ಇಲ್ಲ ಸರ್, ಇವ್ರ ಕಡೆ ಐಡಿನೂ ಇಲ್ಲ. ಈ ಥರ ನಾನು ಅದೇ ಹೇಳ್ತೀನಿ. ಒಂದು ಈಗ ಅಕಸ್ಮಾತ್ ಈಗ ವೋಟರ್ ಅಕಸ್ಮಾತ್ ಅವ್ರು ಕೊಟ್ಟಿದ್ದ ಒಂದು ವೋಟರ್ ಜವಾಬ್ದಾರಿ, ತಮ್ಮ ಫಾರ್ಮನ್ನ ತಮ್ಮ ತೆಗೆ ಇಟ್ಕೊಳ್ಬೇಕು, ಒಂದು ವೋಟರ್ ಜವಾಬ್ದಾರಿ. ಆಮೇಲೆ ತಮ್ಮ ನಾವು ಕೊಟ್ಟಂಥ ಫಾರ್ಮನ್ನ ಇಟ್ಕೊಳ್ಬೇಕಾದ ಜವಾಬ್ದಾರಿ, ವೇಕೆಂಟ್ ಫಾರ್ಮನ್ನ ಇಟ್ಕೊಳ್ಬೇಕಾದ ಜವಾಬ್ದಾರಿ ಇವ್ರದ್ದು, ನಮ್ಮ BLO. ಇದು ಫಿಲಪ್ ಮಾಡಿದ ಫಾರ್ಮ್ ಇದೆ, ನಾನು ಚೆಕ್ ಮಾಡ್ತೀನಿ. ಏನು BLO ಕೊಟ್ಟಿದ್ರು ಅಥವಾ ಪಾರ್ಟಿ ವೋಟರ್ಸ್ ಕೊಟ್ಟಿದ್ರೆ ಆ ಕೊಟ್ಟು ಚೆಕ್ ಮಾಡ್ತೀವಿ. ಅದೇನು ನಾವು ಕಾನೂನು ಕ್ರಮ ತಗೋತೀವಿ. ಸರ್ BLO ಆ್ಯಪ್ ಒಳಗೆ ಎಡಿಟಿಂಗ್ ಆಪ್ಷನ್ ಇದೆ ಸರ್, ಕೆಲವು BLO ಎಡಿಟಿಂಗ್ ಮಾಡಲ್ಲ. ನಾವು ಎಲ್ಲರಿಗೂ ಸಹಿತ ಹೇಳಿದ್ವಿ, ಮೀಟಿಂಗ್ ಮಾಡಿ VC ಮಾಡಿ ಹೇಳಿದ್ವಿ. ಏನೇನು ಸಮಸ್ಯೆ ಬರುತ್ತೆ ಫಾರ್ಮ್ ಫಿಲಪ್ ಮಾಡಿ ಸಂಬಂಧಪಟ್ಟಂಗಿರ್ಬೋದು. ಪ್ಲಸ್ ಈಗಲ್ಲ ಅವರು ಟ್ರೈನಿಂಗ್ ಕೊಡಿದ್ವಿ, ಮೀಟಿಂಗ್ ಮಾಡಿದ್ವಿ. ಏನು ಎಡಿಟ್ ಆಪ್ಷನ್ ಇದೆ ಅದು ಯೂಸ್ ಮಾಡಿಕೊಂಡು ಅಕಸ್ಮಾತ್ ಮ್ಯಾಪಿಂಗ್ ಮಾಡ್ಬೇಕಾದ್ರೆ ತಪ್ಪಾಗಿತ್ತಂದ್ರೆ ಅದನ್ನೂ ಸಹಿತ ಸದುಪಯೋಗ ಪಡಿಸ್ಕೊಂಡು ಅದಕ್ಕೆ ಏನು ಅವರು ವೋಟರ್ಸ್ ಹೋದ ಸಂದರ್ಭದಲ್ಲಿ ಏನು ವಾಸ್ತವಾಂಶ ಮಾಹಿತಿಯನ್ನು ಕೊಡ್ತಾರೆ ಆ ಪ್ರಕಾರ ಏನದು ನಮ್ಮ ಆನ್ಲೈನ್ ತೋರಿಸ್ತೀವಿ, ಅದನ್ನ ನಾವು ಫೆಚ್ ಮಾಡಿ ಹೇಳಿದ್ವಿ. ಏನಿದೆ ಕಾನೂನು ಪ್ರಕಾರ ಏನು ಚುನಾವಣಾ ಗಡಿಲಿಸಿದೆ ಆ ಪ್ರಕಾರ ಕೆಲಸ ಮಾಡ್ತೀವಿ. ಸರ್ ಈಗ ನಗರ್ನಲ್ಲಿ ಜಾಸ್ತಿ ಇರೋದು ಅನ್ಎಜುಕೇಟೆಡ್ ಜನ ಜಾಸ್ತಿ ಇದ್ದಾರೆ. ಸೊ ಅವರಿಗೆ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಬರ್ತಾ ಇಲ್ಲ. ಇದರ ಬಗ್ಗೆ ಮಹಾನಗರ ಪಾಲಿಕಾನಲ್ಲಿ ಸ್ವತಃ ಆಫೀಸ್ನಲ್ಲಿ ಏನಾದರೂ ಒಂದು ನಾ ಹೇಳ್ತೀವಿ. ಒಂದು ತಮಗೆ ಗೊತ್ತಿದೆ, ನಾವು ಸುಮಾರು ಸಿಟಿಲಿ 40 ಕಡೆ ನಾವು ಫೆಸಿಲಿಟಿ ಸೆಂಟರ್ನ ಮಾಡಿದ್ವಿ, ಎಲ್ಲ ಸ್ಕೂಲ್ಗಳೆಲ್ಲ ಬೂತ್ ಎಲ್ಲ ಮಾಡಿದ್ವಿ. ಒಂದು ಅದನ್ನು ಫಿಲಪ್ ಮಾಡ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣ ವೋಟರ್ಸ್. ಯಾಕಂತಂದರೆ ಸುಮಾರು ಜನ ಕೆಲವು ಪಾರ್ಟಿಯವರು ಬಂದ್ಬಿಟ್ಟು DC ಸಾಹೇಬ್ರ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟರು, ನಮಗೂ ಕಂಪ್ಲೇಂಟ್ ಕೊಟ್ಟರು. ಇದರ BLO ಫಾರ್ಮ್ ತಪ್ಪು ತುಂಬ್ತಾ ಇದ್ದಾರೆ ಅಂತಕೊಂಡು ಈ ಸಹ ಕಂಪ್ಲೇಂಟ್ ಬಂದು. ಬಟ್ ನಾವು ಹೇಳಿದ್ವಿ, ಈಗಾಗಲೇ ಮೀಟಿಂಗಲ್ಲೂ ಸಹಿತ ಹೇಳಿದ್ವಿ, ಎಲ್ಲರೂ ಗಮನಕ್ಕೆ ಸಹಿತ ತಂದಿದ್ವಿ, ಮಾಧ್ಯಮದ ಮುಖಾಂತರ ಸಹಿತ ಗಮನ ತರ್ತಾ ಇದ್ವಿ. ಎನಿಮಿಷನ್ ಫಾರ್ಮನ್ನು ಫಿಲಪ್ ಮಾಡ್ತಿರ್ಬೋದು ಜವಾಬ್ದಾರಿ ಸಂಪೂರ್ಣ ವೋಟರ್ಸ್. ಅವ್ರಿಗೆ ಏನಾರು ಅಕಸ್ಮಾತ್ ಏನಾದ್ರು ಹೆಲ್ಪ್ ಬೇಕಂತ ನಮ್ಮ BLO ಮಾಡಲಿಕ್ಕೆ ನಾವು ಹೇಳಿದ್ವಿ. ಜೊತೆಗೆ ಏನಾದ್ರು ಅಕಸ್ಮಾತ್ ಅವ್ರಿಗೆ ಏನಾದ್ರು ಡೌಟ್ ಇತ್ತಂದ್ರೆ ನಾವು ಈ ಫೆಸಿಲಿಟಿ ಸೆಂಟರ್ ಓಪನ್ ಮಾಡಿದ್ವಿ. ನಮ್ಮ ಆಫೀಸಲ್ಲಿ ಸಹಿತ ನಾವೆಲ್ಲ ಸಿಬ್ಬಂದಿ ಕುಣಿಸಿದ್ವಿ. ಅಲ್ಲೇಂದ್ರೆ ಅಕಸ್ಮಾತ್ ಅವ್ರ ಮಾಹಿತಿ ಬೇಕು, ನಮ್ಮ ಮಾಹಿತಿ ಕೊಡ್ತೀವಿ. ತುಂಬುದ ನಂತರ ಸರ್ ಇದು ಫಾರ್ಮ್ ಫಿಲ್ಅಪ್ ಮಾಡಿರ್ತಾರೆ, ಆದ್ರೆ BLOಗಳು ಅದರೊಳಗೆ ಕರೆಕ್ಷನ್ ಏನಾರ ಅವರು ತಪ್ಪು ಇದು ಮಾಡ್ಕೇಸಿ ಮತ್ತೆ ಅದಕ್ಕೆ ಲಾಗಿನ್ ಮಾಡಿದ ನಂತರ ಹೊಣೆಗಾರ ಯಾರು ಸರ್ ಇದಕ್ಕೆ? ಇಲ್ಲ ಈಗ ಒಂದು ಏನು ವೋಟರ್ಸ್ ಫಾರ್ಮ್ ಅನ್ನು ಫಿಲಪ್ ಮಾಡಿಕೊಡ್ತಾರೆ ಅದನ್ನ ಅವ್ರು ಅಪ್ಡೇಟ್ ಮಾಡ್ತಾರೆ. ಸಂಪೂರ್ಣ ಫಾರ್ಮ್ ಅನ್ನು ಫಿಲಪ್ ಮಾಡಿ ನಾ ಮೇಲೆ ಬರೆದಂತ ಎಲ್ಲ ಮಾಹಿತಿ ಸರಿ ಇದೆ ಅಂತಕೊಂಡು ಅವ್ರು ದೃಢೀಕರಣ ಮಾಡಿ ಕೆಳಗಡೆ ಸಹಿ ಮಾಡ್ತಾರೆ ವೋಟರ್ಸ್. ಅವ್ರದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಸಹಿ ಮಾಡೋಕ್ಕಿಂತ ಮುಂಚೆ ವೋಟರ್ಸ್ ವಿಚಾರ ಮಾಡಬೇಕು. ಆದ್ರೆ ವೋಟರ್ಸ್ದೇ ಜವಾಬ್ದಾರಿ ಇರೋದ್ರಿಂದ ಫಿಲಪ್ ಮಾಡೋದು. ಏನಾದ್ರು ಅಕಸ್ಮಾತ್ ಒಂದು ಮಾನವೀಯ ದೃಷ್ಟಿಯಿಂದ ಇಲ್ಲ ಅನ್ಎಜುಕೇಟೆಡ್ ಇರ್ತಕ್ಕಂಥ ಏರಿಯಾಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಕೊಂಡು ಹೇಳಿದ್ವಿ, ಅದನ್ನ ಚೆಕ್ ಮಾಡ್ತೀನಿ. ಆದರೆ ಅವ್ರು ತಪ್ಪಾಗಿದೆ. ಥ್ಯಾಂಕ್ ಯು.
ಬೇಲ್ ಅವ್ರು ಕಳ್ಸ್ತಾನೆ ಸರ್, ಈಗ ಬೇಲ್ ಇಲ್ಲ ಸರ್. ತೆಪ್ಪ ಮಾಡಬೇಡ್ರಿ. ನಮ್ಮ ಮಂದಿನೂ ಮಾಡಿದ್ರ ಅದು ತೆಪ್ಪ, ಯಾರ್ದು ಮಾಡ್ಲಿ ನಮ್ಮ ಮಂದಿನೂ ಮಾಡಿದ್ರ ತೆಪ್ಪ. ಸರ್ ಈಗ ಎಲ್ಲಾ ಕಡೆ ಇಲ್ಲ 12 ಇಲ್ಲಿ ನಿಂದರಿ. ನಿಮ್ಗೂ ನಾ ಮಾತಾಡೋದು ಹೋಗಾರ ನಮ್ ಗೂಡ ನಮ್ ಮಾತಿಲ್ಲ. ಇಲ್ಲ ನಿಮ್ ಈಗ ನಿಮ್ಮ OTP ಕೊಡ್ಲಾಕತ್ತಾರ, ಕೊಡ್ಲಾಕತ್ತಾರ. 1200 ಇಲ್ಲಿ ಯಾರು ಸತ್ಯ ಇಲ್ಲ, ಯಾರು ಬದಲಿಯಾಗಿ ಹೋಗೇ ಇಲ್ಲ, ಸರ್ ಈಗ ನೀವು ಹೇಳಿದ್ರೆ ಯಾರು ಬದಲಿಯಾಗಿ ಹೋಗಿಲ್ಲ, ಯಾರು ಸತ್ತಿಲ್ಲ, ಯಾರು ಬ್ಯಾರೆಯವ್ರು ಬಂದಿಲ್ಲ. ಮತ್ತೆ ನೀವು 1200 ಇಲ್ಲ ಚಲೋ ಗಂಡಸ್ ಮಗ ಮಾಸ್ತರ್ ಕೊಟ್ಟಿಲ್ಲ. ಒಂದು ಯಾರು ಸತ್ತೋರ್ ತೆಗೀರಿ, ಡಬಲ್ ಇದು ತೆಗೀರಿ. ಇಲ್ಲ ನಾವು ಅದೇ ಈಗ 100% ಮಾರ್ಲಿಕ್ಕೆ ಹೆಂಗ್ ಹಾಕ್ತಾರ್ರಿ ಇವ್ರು? ನಾವು ಹೇಳೇವಿ ಮಲ್ಟಿಪಲ್ ಯಾರು GPS ಮಾಡಿ ನೀವು ಫಾರ್ಮ್ ಕೊಟ್ಟಿರಿ. ಅದೇ ನಮ್ದು ಪ್ರಶ್ನೆ. 100% ಹೆಂಗ್ ಹಾಕ್ತಾರೆ ಮ್ಯಾಪಿಂಗ್? ಮ್ಯಾಪಿಂಗ್ 100% ಖಲಾಸ. ಡೆತ್ ಆದವ್ರ ಮನೆಗೂ ನಾವು ಫಾರ್ಮ್ ಕೊಡ್ಬೇಕು. ಮನೆ ಲಾಕ್ ಮಾಡಿದ್ರೆ ಸಹಿತ ಹೋಗಿ ಕಿಂಡಿಲಿ ಹಾಕ್ಬೇಕಂತ ಬಂದಿದೆ ಕಾನೂನಲ್ಲಿ. ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ನೆಕ್ಸ್ಟ್ ಅವ್ರು ಅಕಸ್ಮಾತ್ ಕಲೆಕ್ಟ್ ಮಾಡಿದ ಮೇಲೆ ಯಾರಾದ್ರೂ ಅಕಸ್ಮಾತ್ ಡೂಪ್ಲಿಕೇಟ್ ಅಕಸ್ಮಾತ್ ಮಾಡಿದ್ರೆ ಖಂಡಿತ BLO ಪನಿಷ್ಮೆಂಟ್ ಆಗಿ ಆಗುತ್ತೆ ಸರ್. ನಾವು ಚೆಕ್ ಮಾಡ್ತೀನಿ ಅದನ್ನ. ಈಗ ಡಿಸ್ಟ್ರಿಬ್ಯೂಟ್ ಮಾಡಿದಲ್ಲ ಒಂದು ನಮ್ಮ ಡ್ಯಾಶ್ ನಾವ್ ಈಗ ಬಂದಿವೆ ನಿಮ್ಗೆ ಗೊತ್ತಾಗ್ತಾವೆ, ನಾವ್ ಬಂದಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗ್ತಾವೆ? ನಮಗೆ ಒಂದು ಬೇಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಡೈರೆಕ್ಷನ್ಸ್ ಇದೆ. ಬೇಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ನೆಕ್ಸ್ಟ್ ಕಲೆಕ್ಟ್ ಮಾಡ್ಕೋಬೇಕು, ಡಿಸ್ಚಾರ್ಜ್ ಮಾಡ್ಬೇಕು ಅಂತ ಇದೆ. ಹೌದು ಸರ್, ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಿಮ್ದೇನು ಆರೋಪ? ಅಕಸ್ಮಾತ್ ಇಲ್ಲಿ ಬೇರೆ ಕಡೆ ಅಕಸ್ಮಾತ್ ಕೊಟ್ಟಿಲ್ಲ 1200 ಹೋಟೆಲ್ಸ್ 1200 ಹೆಂಗ್ ಕೊಟ್ಟಂತ ನಿಂದಿದೆ. 1200 ಹೋಟೆಲ್ಸ್ ಮನೆ ಕೊಡ್ಬೇಕಂತ ಡೈರೆಕ್ಷನ್ಸ್ ಮನೆ ಕೊಟ್ಟಿದ್ದು ಅವ್ರು ಹೇಳ್ತಾರೆ. ಅವ್ರೇನು ಮನೆ ಕೊಟ್ಟಿಲ್ಲ, ಇವ್ರ ಎಂತವ್ರ ಕೈಯಾಗ ಕೊಟ್ಟಾರ. ಇವ್ರ ಎಲ್ಲಾರು OTP ಮಾಡ್ಯಾರ. ತೆಪ್ಪೇರಿ ಸಾಹೇಬ್ರೆ, ನಾವು ಮಾಡಿದ್ರ ನಮ್ಮ ಅಪ್ಪ ಗುಟ್ಟಿವಿ ಡೂಪ್ಲಿಕೇಟ್ ಮಾಡಂಗಿಲ್ಲ. ಯಾರು ಡೂಪ್ಲಿಕೇಟ್ ಮಾಡ್ತಾರ ಅವರು ನಾವು ಪ್ರೂಫ್ ಮಾಡಿ ತೋರಿಸ್ಲಿಕ್ಕತ್ತೀವಿ ನಿಮ್ಗೆ. ವಿಸಿಟ್ ಮಾಡ್ತೇನೆ. ನಮ್ಮಲ್ಲಿ ಅದ ಅಂತ ನಾ ಹೇಳಿಕತ್ತೀನಿ. ಇಲ್ಲ ಒಂದೇ ಮಾತು ಹೋಗಾರವ್ರೆ, 100% ಮ್ಯಾಪಿಂಗ್ ಹೆಂಗ್ ಹಾಕ್ತಾರ ಸ್ವಲ್ಪ ನೀವೇ ಹೇಳ್ಬೇಡಿ. ನಮ್ದು ಕ್ವಶನ್ ಅದೇ ನಿಮ್ದೇ ಹೋಟ್ಲ ತಗೊಂಡು ಹೋದ್ರೆ ಏನ್ ಮಾಡ ಹಂಗೆ ಆಗೈತಿ ಇಲ್ಲಿ. ಈಗ ಅದೇ ನಮ್ ಕಡೆನ ಆಗಿರೋ ನೀವು ಬಂದ್ ಕೇಳ್ರಿ. ಏ ಗುಲಾಬ್ ಏ ಪಾರ್ಪ ಈಗ ಇವರು ಸಿದ್ದೇಶ್ವರ ಬ್ಯಾಂಕ್ನಾಗ ಏನ್ ಬಲ್ಲಿ ಅಡ್ಡಂಟಿ ಅದ ಕೇಳ್ರಿ. BLA ಆಗ್ಬೇಕಲ್ಲ ಕನಿಷ್ಠ BLA ಊರೇನ ಮಾಡ್ಕೊಂಡು ಹೋಗಿ ಎಲ್ಲ ಕೆಲವೊಬ್ರು ಏನಾಗೈತಿ ನಮ್ಮ ಫಾರ್ಮ್ ತುಂಬಾ ಬರಂಗಿಲ್ಲ. ಬರ್ಲಾರ್ದವ್ರು ಏನ್ ಮಾಡ್ತಾರೆ, ಒಬ್ರು ಕೈ ಕೊಡತಾರೆ. ಸಾಹೇಬ್ರೆ ಈ ಓಣಿ ಅವ್ರ ಇದು ಬೇಡ್ರಿ ಮತದಾರ ನಮ್ ಮತದಾರ ಇವ್ರು ಅದಾರ ಅಲ್ಲ ಮೀನ್ ಬಲ್ಲಿ ಮತದಾರ ಅವ್ರು ಹೋಗಿ ಇವ್ರು ಕರ್ಕೊಂಡ್ ನೀವು ತಿಳಿಬೇಡ್ರಿ. ಈ ಓಣಿಯವ್ರು ಅದಾರ, ಈ ಒಬ್ರು ಕತ್ತಿಲ್ಕಂದ್ರೆ ಬೇರೆಯವ್ರು ಮಾಡಿರ್ತಾರೆ. ಈ ಓಣಿಯವ್ರು ಮಾಡ್ತಾರೆ. ನನ್ನ ಓಣ್ಯಾಗ ಬಂದು ನೀವು ಹೋಗಿ ನೀವು ಮಾಡಿದ್ರೆ ನಿಮ್ ಕೊಡ್ತಾರ, ನಿಮ್ ಇವ್ರು ಯಾರು ಬಂದಾರ? ಸಾಹೇಬ್ರೆ ಇವ್ರು ಯಾರು? ನಿಮ್ BLO ಇವ್ರ ಪ್ರಶ್ನೆ ನಿಮ್ BLO ಇದ್ದೆ ಅಂದ್ರೆ ನಿಮ್ BLO ಕೈಯಾಗಿರ್ಲಿ, ಒಪ್ಕೋತೀನಿ. ಇವ್ರು BLA ಇಲ್ಲ ನಿಮ್ದ. ನೀವು ಏನಾಯ್ತು ಗೊತ್ತೇನ್ರಿ, ಕೆಲವ್ರು ಫಾರ್ಮ್ ತುಂಬಾಗೂ ಕೊಟ್ಟಿರ್ಬೋದು. ನೋಡಿ ನಮ್ಮ ಓಣಿಯವ್ರು ಮಾಡ್ತಾರ. ನಾ ಬೇರೆ ಓಣಿಯವ್ ಬಂದು ನೀವು ನನಗೆ ಎಲ್ಲಾರು ಕೂಡಿ SRK ಸಹಕಾರ ಕೊಡೋಣ್ರಿ. ಎಲ್ಲಾರು ಕೂಡಿ ನಾವು ಈ ರೀತಿ ಕೊಡ್ಬೇಕ್ರಿ. ಎಲ್ಲಾ ಕಡೆ ಡೆಸ್ಕ್
ಸರ್ ಜಾಸ್ತಿ ಮಾಡ್ರಿ ನೀವು ಅದು ಭರತ್ ಕೊಡಾಕತ್ತಾರೆ. ಭರತ್ ಕೊಡಾಕತ್ತಾರೆ. ಇವ್ರು ಬರೀತಾ ಇಲ್ಲ, ಇವ್ರು ಇನ್ಫಾರ್ಮೇಶನ್ ಫಾರ್ಮ್ ಅವ್ರು ಕೈಯಾಗ ತಗೋತಾ ಸಾಹೇಬ್ರ ತುಂಬ ಕೊಡಲಿ. ಎಲ್ಲ OTP ಡಿಲೀಟ್ ಮಾಡ್ಯಾನ BLO ಕಡೆ ಲಾಗಿನ್ ಐಡಿ ಇರ್ತವೆ. ಇವ್ರ ಕಡೆ ಯಾಕೆ ಬಂತು? ಯಾರು ಇವರು? ಡಿಲೀಟ್ ಯಾರು ಮಾಡಕತ್ತಾರ ನೀವು ಕೇಳ್ರಿ. MLA ಅಂತ ನಮ್ಗೆ ದಾದಾಗಿರಿ ಮಾಡ್ಲಿಕ್ಕೆ ದಾದಾಗಿರಿ ಮಾಡಕತ್ತಾರ. ಡೂಪ್ಲಿಕೇಟ್ ಮಾಡೋದು ಡೂಪ್ಲಿಕೇಟ್ ಅವರು ಖುದ್ದಾಗಿ BLO ಆಗ್ಯಾರ. ಸಿದ್ಧಶ್ರೀ ಬ್ಯಾಂಕ್ ಏಜೆಂಟ್ ಇವ. ಏಜೆಂಟ್ BLO ಕಡೆಯಿಂದ ಐಡಿ ತಗೊಂಡು ಮಾಡ್ತಾರಂದ್ರೆ ಬ್ಯಾಂಕ್ದೊಳಗ ದುಡಿ ಅಲ್ಲಿ ಎಫ್ಡಿ ಇಟ್ಟಾರ ನಿಮ್ಮ ರೊಕ್ಕದವ ಆ ಡೂಬ್ ಆಗಬಾರ್ದು. ನೀವು ಪುಕ್ಸಟ್ ಪಗಾರ ತಗೊಂಡು ಕೊಡ್ರಿ ಕೊಡ್ರಿ. ಎಲ್ಲಾ ಸಮಾಜದಲ್ಲಿ ಹಿಂಗ ಮಾಡೋದು ತಪ್ಪಿದ್ದು. ನಿಮ್ಮ BLO ಕಡೆ ಆಪ್ ಇದು ಐಡಿ ಇಡಬೇಕು. ಅವ್ರು ಬೇರೆ ಕಡೆ ಒಟ್ಟಿ ತಗೊಂಡು ಅವ್ರು ಯಾಕೆ ತಗೋತಾರೆ ಆಪ್? ತಪ್ಪಿಲ್ರಿ ಅದು. ಸುಳ್ಳು ಹೇಳಂಗಿಲ್ಲ ನಾವು. ದಯವಿಟ್ಟು ಅದು ಮಾಡ್ಬೇಡ್ರಿ ಅಂತ ಮೊಬೈಲ್ ಯಾಕೆ ತಂದು ರೇಟ್ ಕೇಳತ್ತಾರ? ಮನಿಗೆ ಹೋರಿ BLO ಎಲ್ಲಿ ಕುಂದ್ರಬೇಡ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿ ಮನಿಗೆ ಹೋದ್ರೆ ನಿಮ್ ಮನಿನೂ ಐಡೆಂಟಿಫೈ ಆಗ್ತದೆ. ಆಮೇಲೆ ಅವ್ರ ವೋಟರ್ಸ್ ಎಷ್ಟದಾರ ಗೊತ್ತದ, ಡೆತ್ ಎಷ್ಟದಾವ ಗೊತ್ತದ, ಮಲ್ಟಿಪಲ್ ಎಷ್ಟದಾವ ಗೊತ್ತದ, ಎಲ್ಲ ಗೊತ್ತಾಗ್ತದೆ. ತಪ್ಪು ಮಾಡಾಕರ್ತಾರ, ಸರಿ ಮಾಡ್ರಿ ಅಂತ ಹೇಳಕರ್ತಾನೆ. ಸಂಬಂಧ ಸರಿ ಮಾಡೋ ಸಂಬಂಧ ಏನ್ ಮಾಡ್ಯಾರ? ಯಾರ ನಮ್ದು ಬೇರೆಯವ್ರ ಕೈ ಕೊಟ್ರ ನಿಮ್ ಹೊಟ್ಟೆ ನಾ ತಗೊಂಡ್ ಹೋದ್ರೆ ಏನ್ ಮಾಡೋರು? ತಪ್ಪದು. ಮತ್ತೆ ಯಾರ ಕೈ ಕೊಟ್ರೆ ಹೆಂಗ? ಸ್ವಲ್ಪ ಹೇಳ್ರಿ, ದಯವಿಟ್ಟು ಮಾಡ್ರಿ, ಸರಿಯಾಗಿ ಮಾಡ್ರಿ, ತಪ್ಪು ಮಾಡ್ಬೇಡ್ರಿ. ಹೆಲ್ಪ್ ಮಾಡತ್ತ ಅಷ್ಟೇ यार जोन भाग्यो। यहाँ मैं लेडकर कॉलोनी में दुर्गा देवी मंदिर के पास आए थे। 160 बूथ नंबर है। 1200 देख छोड़कर को उनका मैपिंग में आया, हमें आए पूछे, उन्होंने OTP मैडम दूसरे को दिए, सिद्धश्री वाले को दूसरे के हाथ में OTP है, कौन दे के सो फार्मा ले रहे, कौन दे के सो दा रहे, उनके छोटा दूसरे कौन भी ले को गए तो कैसा? अब सब समाज के होता है यहाँ DC कॉलोनी है, DC साहब की कॉलोनी है, सब भी ले को गए तो होता तुम्हारा फार्मा कैसा कर को मैं पूछे तो एक लाख सिद्धश्री वाला उसका ना भूत एजेंट है, उन्हें ना आइडेंटिटी है जोशी कर को, उन्हें क्या बोलता है मैं भरने हूँ कहता है। तू कैसा भरने है? बात तुझे बुलाई क्या मैडम कर पूछे? नहीं बुलाई, तेरा घर है अल्लामीन पास, तू यहाँ को कैसा फार्मा रख लिए? 7 फार्मा उन्हें रख लिए सब, ऐसा सब फार्मा थे, सब भी थोड़े थोड़े थे ले को गए। ये 100 को 100% कैसा वे कर मैडम पूछे, उन्हें कमिश्नर आप DC साहब को बात कर दो, ये क्या है पूरा इंक्वायरी करना है। यहाँ बोका सोटा भी है, बोका सोटा भी निकला, क्या यहाँ कौन भी नहीं मरे 3 बरस में, कौन भी गाँव छोड़ को नहीं गए, राबने नहीं गए, बदलियों नहीं गए, 100% काम है। कैसा वे कर को वह में कमिश्नर पूछे, ये सिद्धश्री वाले हैं, उनको आइडेंटिटी भी नहीं, पगार ले रहे हैं सिद्धश्री की, बैंक डुबा रहे हैं पब्लिक के पैसे, पब्लिक को MLA में काम कर रहे हैं उन्होंने BLO 2 बन, और उनके पास वो आइडेंटिटी भी नहीं है। उसे पूछे तेरा आइडेंटिटी है तो दे बाकर, एक्शन अभी तक नहीं लिए है तो आप कमिश्नर बोले एक्शन ले तो क्या नहीं का तो हमें
हमें उसके ऊपर केस करते हैं। तो फिर वो चोरी को कैसे छोड़े उन्होंने? चोरे को न छोड़ते नहीं, हमें BLO को पकड़ते हैं। सर लास्ट इलेक्शन में भी आपने काफी तादाद में डुप्लीकेट वोट को आपने पकड़ा था, सोशल मीडिया पे वीडियो भी वायरल हुआ था। तब भी गवर्नमेंट हो या DC साहब हो, उसको लेकर कुछ एक्शन दिखने में नहीं आया। फिर अब SIR में भी इसी तरह की एक कार्रवाई चली है, इसको लेके आप कानूनी कार्रवाई किस तरह से करेंगे आगे? कानूनी कार्रवाई भी करते हैं, हमारे पास प्रूफ है। हमें 100 BLO को रिक्वेस्ट कर बोल रहे हैं, बोकस होट मरेसो होट काढ़ो, बाहर के अच्छे काढ़ो, सिटी में कौन सी जात के रहते नहीं उन्होंने है, उनका खानदान अच्छे से रखो, सिंगल होट बोकस होटा है वो काढ़ो कर हमें उनको मनवी कर। एक BLO अपना OTP एक ऐसा अदर्स देना गलत है और नहीं देना है, ऐसा देखो 1200 होट पूरे के पूरे बांटे उन्होंने। तो फिर हर हर वार्ड के अंदर ऐसा करे रहेंगे सर? अब वो समय एक 27 बूथ है, वो हमें इंक्वायरी कर रहे, इंक्वायरी करते फिर रहे हम। अब हमें प्रचार नहीं कर रहे, कल एक दिन हमारा प्रचार है, परसों से हमें बूथ जाको बूथ फिर रहे हैं। इस वक्त हम वार्ड नंबर 35 में और बूथ नंबर 160 यहाँ पर तकरीबन 1200 वोटर्स हैं। आपको आश्चर्य होगा, यानी कि अजीब लगेगा, क्योंकि 1200 के 1200 पूरी तरह से यहाँ पर मैपिंग किया गया है। यहाँ पर ऐसा आने पर पता चलता है कि यहाँ पर अभी तक कोई मरा भी नहीं, कोई गांव छोड़ को चला भी नहीं गया, कोई बसा भी नहीं। तो इस तरह से यहाँ पर देखने से लग रहा है कि पूरी तरह से BLO के साथ यहाँ पे जो सिद्धश्री बैंक के एक जोशी नाम के व्यक्ति को भी हमारे हमीद मुशीफ साहब हमारी टीम ने पकड़ा। तो जब पता चला कि ये सिद्धश्री बैंक का व्यक्ति है और खुद वो BLO के साथ BLO का जो ऐप होता है, ऐप का OTP लेकर खुद ऐप चला रहा है, जबकि ये कानूनी गलत है। तो हमने पकड़ा, उसके बाद कमिश्नर को बुलाया गया। कमिश्नर साहब से हमने शिकायत की है कि जल्द से जल्द BLO के ऊपर और इस इन सिद्धश्री बैंक के कर्मचारी जो है जोशी, उसके नाम पर एक्शन लिया जाए। आप सोचिए, जो MLA कह रहा है कि बीजापुर में कांग्रेस के कार्यकर्ता दादागिरी कर रहे हैं। अब आप सोचिए, कांग्रेस के कार्यकर्ता ये जो SIR प्रक्रिया सही तरीके से हो, इसके लिए जद्दोजहद कर रहे हैं, हर धर्म का सहयोग कर रहे हैं, ताकि किसी भी धर्म का एक भी मतदार ना चुके। क्योंकि BLO ही गलत लिख रहे हैं, तो हम BLO को सही लिखने के बारे में उनको सही ट्रेनिंग क्यों नहीं मिली है, इस पर क्वेश्चन उठा रहे हैं। जो गलत लिख रहे हैं हम उन BLO से सवाल कर रहे हैं। मगर यहाँ पर ये जो दादागिरी की बात करने वाला शासक, खुद इसके कुत्ते जो है सिद्धश्री बैंक के, वो खुद आकर BLO के साथ खुद BLO बने, BLA भी नहीं बने, खुद BLO ऐप अपने हाथ में लेकर मैपिंग कर रहे हैं, जबकि ये सबसे बड़ा कानूनी गुनाह है। तो हमारी इनकी मांग ये है कि जल्द से जल्द सही तरीके से मैपिंग हो और हर एक धर्म को सही तरीके से वोटिंग हो। हमारी मांग है किसी तरह से भी बोकस वोटिंग कहाँ भी ना हो, किसी भी वार्ड में ना हो, हर एक नागरिक को सही उसकी पहचान मिले, सही उसका काम हो। इसी मुहिम के लिए हम काम कर रहे हैं। जो व्यक्ति जो है धोखाधड़ी कर रहा है, फ्रॉड कर रहा है, उसे लेकर कमिश्नर साहब ने क्या कहा है? उन्होंने कहा कि एक्शन लिया जाएगा, उस पर कानूनी कार्रवाई की जाएगी, हम इसकी बात रखेंगे। कहा गया ಈಗ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡಬೇಕಂತ ಮಾಡೀವಿ, ಯಾಕಂದ್ರೆ ನಮ್ಮ ರಿಲೇಷನ್ ಅದಾಗ ಹಿಂದೂ ಹೆಣ್ಮಕ್ಳು BLO ಕೆಲಸ ಮಾಡಕ್ ಕಣ್ಣ ನೀರ್ ತೆಗಿಲಾಕತ್ತಾರ, ಅವ್ರಿಗೆ ಧಮಕಿ ಕೊಡೋದು, ಲಪಡ ಮಾಡೋದು ಎಲ್ಲಾ ಕಡೆ ನಡೆದೈತಿ। ಇವತ್ತೇ ಒಬ್ರು ಮುಲ್ಲಾತ್ ಒಬ್ರು ಆಫೀಸರ್ ಅದಾರ, ಅವ್ರಿಗೆ ಕೇಳಿದ್ವಿ ಯಾವ BLO ಬರ್ಯಾಕ್ ಬರಂಗಿಲ್ಲ, ಯಾವ ಓಣ್ಯಾಗ ಬರ್ಯಾಕ್ ಬರಂಗಿಲ್ಲ, ಯಾವ BLO ಏನೈತಿ ಅದನ್ನ ಹೆಲ್ಪ್ ಮಾಡ್ಬೇಕಂತ ತಿಳ್ಕೊಂಡು ಕಾಯ್ದೆ ಐತಿ, ಕಾನೂನು ಐತಿ ತಿಳ್ಕೊಂಡು ಇನಾಗ್ರೆ ಹೇಳ್ಯಾರ, ಇನಾಗ್ರೆ ಮಾತಾಡ್ಕೊಂಡು ಮುನ್ಸಿಪಾಲಿಟಿಯಿಂದ ನಾವ್ ಇಲ್ಲೇ ಬಂದಿವಿ ಸ್ಟ್ರೇಟ್ ಆಗಿ। ತಮ್ಮ ಹೆಸರು ಸರ್? ಕೆಂಗನಾಳ ಹತ್ರ ಯಾರು ಇರ್ಲಿ, ಯಾರು ಬೂತ್ ಏಜೆಂಟ್ ಅದಾರ ಅವ್ರ ಐಡೆಂಟಿ ತಗೊಂಡು ಮಾಡ್ರಿ ಮುಲ್ಲಾ ಅಂತ ಹೇಳ್ಯಾರ್ರಿ। ಇನ್ನಾಗಿ ಮುಲ್ಲಾ ಅಂತಂದವ್ರು ಮಾತಾಡಿದ್ರೆ ಏನ್ ಮಾತಾಡಂದ್ರ ನಿಮಗ BLO ಹೆಲ್ಪ್ ಮಾಡಕ್ ಕಾನೂನ್ದಾಗ ಅವಕಾಶ ಐತಿ, ನಮ್ ಸರ್ಕ್ಯುಲರ್ ಐತಿ ಹೇಳ್ಯಾರ। ನಮ್ ಸರ್ಕ್ಯುಲರ್ ತಗೊಂಡಿ ನೋಡ್ತೀರಿ, BLO ಆಪ್ ನೀವು ನಿಮ್ಮ ಮೊಬೈಲ್ದಾಗ ಹಾಕಬಹುದು, BLO ಆಪ್ ಇಲ್ಲ ಮತ್ತೆ ಯಾಕೆ ಹಾಕೊಂಡ್ರ BLO ಆಪ್ ಇಲ್ಲ, OTP ಮಾಡಕತ್ತಾರ, ಇದ್ದಿದ್ದಿಲ್ಲ ಅಲ್ಲಿ ನಾವ್ ಏನ್
किसी का छोड़ नहीं रहे, सबका होने के लिए ये काम कर रहे हैं। ನಾವು ಹೆಲ್ಪ್ ಮಾಡಕತ್ತೀವಿ. आपको डाउट क्या है बोलो? OTP ನಿಮ್ ಕೈಯಾಗ ಕೊಡ್ಬೇಕು. ಇಲ್ಲ OTP ನಮ್ ಕೈಯಾಗ ಯಾರು ತಾಂಡ ಒಳಗೆ ಅನ್ಕೊಡದಾರೆ ಇವತ್ತು ಮಧ್ಯಾಹ್ನ ಇವರು ಯಾರು ಕೇಳಾಕತ್ತೀನಿ, ಇವರು ಯಾರು ಬಿಜೆಪಿ ಕಾರ್ಯಕರ್ತರು ನಮ್ಮ ಓಣ್ಯಾಗ ಬರ್ರಿ, ನಾವು ಸ್ವಾಗತ ಮಾಡ್ತೇವೆ. ನಮ್ಮ ತಪ್ಪಿದ್ರೆ ಹಿಡಿದು ನೀವು ತಪ್ಪು ಯಾಕೆ ಮಾಡ್ತಾ ಇದ್ರಿ? ನೀವು BLO ಕೈಯಾಗ ಯಾಕೆ ಹಾಕ್ತಾ ಇದ್ರಿ? OTP ಯಾಕೆ ಕೊಡ್ತಾ ಇದ್ರಿ? BLO ಯಾಕೆ ಹಾಕ್ತಾ ಇದ್ರಿ? ಯಾರು ಮಾಡ್ತಾ ಇದ್ರಿ? ಯಾರು OTP ನನ್ನ ಕೈ ಕೊಡ್ತೀರಿ? OTP ಅದು ಬೇಡ, ಅನುಭವ್ ಕುಮಾರ್ ಅರ್ಜಿ ಸ್ವೀಕರಿಸುವಂತದ್ದು ಅಂದ್ರೆ ಯಾರು ಹೇಳ್ತೀವಿ ಅಂತ ಕೇಳ್ರಿ. ತಾಂಡ ಜನ ಇದ್ದ ಜನರಿಗೆ ಬರೀಲಿಕ್ಕೆ ಬರಲ್ಲ. ಫಸ್ಟ್ ಎರಡನೇ ಮಾತು, ಮನಿ ಫಾರ್ಮ್ ಕೊಂಡಿದ್ದು ಮನೆಯಲ್ಲಿ ತಗೊಂಡು ಇಟ್ಕೊಂಡಿದ್ದಾರೆ, ಬರೆಯಕ್ ಬರಲ್ಲ ಕಾರಣಕ್ಕ. BLO ಅಂತ ಹೇಳಿ ಬರೋಣ ಇಲ್ಲಿ ಎಲ್ಲಿ ಕೂತಾರಂದ್ರೆ ಕೊಟ್ಟು ಹೋಗಿದವ್ರು ಮೇಡಮ್ ಇಲ್ಲಿ ಸಿಗ್ತಾ ಇಲ್ಲ. ಈಗ ಒಬ್ರು ಬರೆಯವ್ರು ಇದಾರ, ಅಣ್ಣ ನೀವು ಒಂದು ಬರೆದ್ ಕೊಡು ಅಂತ ಹೇಳಿದ್ರೆ ಬರ್ಲಿಕ್ಕೆ ಕೊಟ್ಟಿವಿ. ಒಂದಿಲ್ಲ 2-3 ಫಾರಂ ಬರ್ಸ್ಕೊಂಡಿದೀವಿ. ಬಳಸ್ಕೊಂಡು ಯಾರಿದಾನ ಮುಂಗ್ ಗೊತ್ತಿಲ್ಲ. ಅವ ಏನು ಕಾಂಗ್ರೆಸ್ನವ ಇದಾನೋ ಗೊತ್ತಿಲ್ಲ. ನೀವೆಲ್ಲರೂ
ಬ್ಯಾರೆಯವ್ರಿಗೆ ಕೊಡ್ಬಾರ್ದು. ಡಿಲೀಟ್ ಮಾಡಿದ ಅದು ಇರ್ಲಿ ಅದೇ ಫಾರ್ಮ್ ತುಂಬಾ ಕೊಟ್ಟಾರ ಅದು ಈಗ ತಾಂಡಾದವ್ರು ಹೇಳಿದ್ರು ಏನು ಯಾರು ಅಂತ ಅವನೇ ನಾವು ಹೆಲ್ಪ್ ಮಾಡೋದು ನೀವು ಹೆಲ್ಪ್ ಮಾಡ್ರಿ ವಂಚಿತ ಮಾಡ್ದು ಡಬಲ್ ಇದ್ದು ತೆಗಿಬೇಕು ಸತ್ಯ ತೆಗಿಬೇಕು ಮಲ್ಟಿಪಲ್ ತೆಗಿಬೇಕು ಇಷ್ಟೇ ಅಷ್ಟೇ ಸಾಕು ಬೇರೆ ಏನ್ ಬೇಡ. ಇದು ಡಿಸ್ಕ್ ಹಾಕ್ರಿ SI ಡಿಸ್ಕ್ ನಮ್ದು ಏನು ಇದು ಇಲ್ಲ